नमस्कार, मैं अंजना और आप देख रहे हैं वास्तव न्यूज। आइए एक नजर डालते हैं आज की बड़ी खबर पर। वाड़ी नगर पालिका में बड़े पैमाने पर वित्तीय अनियमितताएं, लेखा परीक्षा रिपोर्ट में गंभीर खामियां उजागर, भाजपा ने जांच की मांग की। भाजपा अध्यक्ष वीना यारी ने आरोप लगाया कि वाड़ी टाउन नगर पालिका की 2024-25 की आधिकारिक लेखा परीक्षा रिपोर्ट में बड़े पैमाने पर वित्तीय अनियमितताएं और प्रशासनिक खामियां सामने आई हैं। उन्होंने कहा कि लेखा परीक्षा रिपोर्ट के अनुसार करोड़ों रुपए के बकाया खातों में अनियमितताएं पाई गई। 12 करोड़ रुपए से अधिक के संपत्ति कर, जल शुल्क और लाइसेंस शुल्क की वसूली में विफलता, लगभग 92 लाख रुपए के अग्रिम भुगतान का निपटान न होना और नगर पालिका की अचल संपत्तियों का उचित रिकॉर्ड न होना पाया गया। सरकारी अनुदानों के उपयोग प्रमाण पत्रों के अभाव के कारण यह पुष्टि करना संभव नहीं हो पाया कि धन का दुरुपयोग हुआ है या नहीं। इस संबंध में भाजपा ने सरकार से तत्काल उच्च स्तरीय जांच कराने और दोषियों के खिलाफ कानूनी कार्रवाई करने की मांग की है। प्रेस कॉन्फ्रेंस में उपस्थित थे भाजपा अध्यक्ष वीना यारी, युवा नेता विठल नायक, जिला पिछड़ा वर्ग के उपाध्यक्ष बसवराज पांचाल, जिला रायता मोर्चा के महासचिव सुरेश राठौर, शक्ति केंद्र के महासचिव रवि नायक, युवा मोर्चा के अध्यक्ष भगन्ना डोरे, पूर्व नगर पालिका सदस्य हरि गल्लाड़े, पूर्व नगर पालिका सदस्य किशन जाधव, शरण गौड़ा, चमनूरा, अर्जुन कालेकर, रिचर्ड मारेडी, बसवराज किरंगी और अन्य। ರಾಜ್ಯದ ಬಗ್ಗೆ ಭಾಳ ಕ್ರಿಯಾಶೀಲವಾಗಿರ್ತಾರೆ. ಅವ್ರ ಕ್ರಿಯಾಶೀಲತೆಗೆ ನಾವು ವಾಡಿ ಪುರಸಭೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದ್ದ ಅವ್ರ ಕ್ರಿಯಾಶೀಲತೆಗೆ ಇದು ಏನು ಕಾಣಬಾರ್ದಾಗಿದೆ ಅಂತ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ನಾವು ಇಂದು ತುರ್ತು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ವಾಡಿಯಲ್ಲಿ ಸುಮಾರು ವರ್ಷಗಳಿಂದ ವಾಡಿಯ ಪಟ್ಟಣದ ಅಭಿವೃದ್ಧಿಗಾಗಿ, ವಾಡಿಯ ಜನರ ಸಾರ್ವಜನಿಕರ ಸೌಲಭ್ಯಕ್ಕಾಗಿ ನಮ್ಮ ನೆಚ್ಚಿನ ದಿವಂಗತ ವಾಲ್ಮೀಕಿ ನಾಯಕ್ ಅವರು ವಾಡಿ ಪಟ್ಟಣದ ಪ್ರಧಾನರಾಗಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದರು. ಅವ್ರಿಗೆ ನಮ್ಮ ಕನಸಿತ್ತು. ಕನಸಂದ್ರೆ ನಮ್ಮ BJPದವ್ರಿಗೆ ಕನಸದ ವಾಡಿ ಅಭಿವೃದ್ಧಿ ಆಗಬೇಕು, ವಾಡಿ ಜನ ಸುಖವಾಗಿರಬೇಕು, ವಾಡಿ ಜನ ಎಲ್ಲ ಸೌಕರ್ಯಗಳನ್ನು ಹೊಂದಬೇಕು, ವಾಡಿ ಇಡೀ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಮಾದರಿ ಪಟ್ಟಣ ಆಗಬೇಕಂತೇಳಿ ನಮ್ಮ ನಾಯಕರಿಗೆ ಕನಸಿತ್ತು. ಅದು ನನಸು ಮಾಡೋಂಥ ಕೆಲಸ ನಾವೆಲ್ಲರೂ ಮಾಡಬೇಕಂತ ನಮಗೂ ಕೂಡ ಒಂದು ಆಶೆ ಅದ, ಕನಸದ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಪಕ್ಷದ ಹಿರಿಯರಾದಂಥ ಪಂಚಾಯತ್ನವರು ವಿಠಲ್ ನಾಯಕಿ ಅವರು ಪುರಸಭೆಯಲ್ಲಿ ಅವ್ಯವಹಾರ ಆಗ್ಯದ, ಪುರಸಭೆ ಭ್ರಷ್ಟಾಚಾರ ತಾಂಡವಾಡ್ಲಿಕ್ಕಂತದ, ಪುರಸಭೆದಾಗ ಎಲ್ಲ ಕಳಪೆ ಕಾಮಗಾರಿ ಅವ, ನಕಲಿ ಬಿಲ್ ಸೃಷ್ಟಿ ಆಗ್ತವ, ಮತ್ತು ಅಂಕರ್ ವಿತೌಟ್ GST ಇಲ್ಲಾರ್ದೆ ನ್ಯಾಷನಲ್ ಯಾವುದೇ ಟ್ರೇಡರ್ಸ್ ಅಂತಾರು ಬಿಲ್ಗಳು ಕೋಟ್ಯಾಂತರ ರೂಪಾಯಿ ಬಿಲ್ ಅಗಾಣೆ ಆಗ್ಬೇಕು ಅಂತೇಳಿ ನಾವೆಲ್ಲರೂ ನಮ್ಗೆ ಪುರಸಭೆದಾಗ ನಾಮಿನೇಟ್ ಮಾಡಿದ್ರು ವಾಲ್ಮೀಕಿ ನಾಯಕ್ ಸಾಹೇಬರು. ಅದರ ವಿರುದ್ಧ ಹೋರಾಟ ಮಾಡುವ ಸಲುವಾಗಿ ಪುರಸಭೆ ಎದುರು ನಾವೆಲ್ಲರೂ ವಿಠಲ್ ನಾಯಕ್ ಅವರು ಇದ್ದರು, ಪಂಚಾವಣದಿದ್ದರು, ಪುರಸಭೆ ಎದುರು ಪ್ರತಿಭಟನೆ ಮಾಡಿದರು. ಎಲ್ಲ ಪತ್ರಿಕಾ ಮಾಧ್ಯಮದವರು ತಾವು ಕೂಡ ಇದ್ದರು. ಪ್ರತಿಭಟನೆ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಹೋಗಿ DC ಅವರಿಗೆ ಕೊಟ್ಟರು. DC ಅವರಿಗೆ ಕೊಟ್ಟ ಮೇಲೆ ಏನಿದ್ದೆವು, ಸರ್ ಈ ರೀತಿ ಹೊಲಿಗೆ ಯಂತ್ರದಾಗ ಅವ್ಯವಹಾರ ಆಗ್ಯಾದ, ಕಸದ ಬುಟ್ಟಿಗಳದಾಗ ಅವ್ಯವಹಾರ ಆಗ್ಯಾದ, ದ್ವಿಚಕ್ರ ವಾಹನಗಳದಾಗ ಅವ್ಯವಹಾರ ಆಗ್ಯಾದ, ಮತ್ತು ಅಂಕರ ನೀರಿನಾಗ ಪಂಪ್ ಹೆಸರಲ್ಲೇ ಕೋಟ್ಯಾಂತರ ರೂಪಾಯಿ ನೀರಿಂದ್ರಾಗ ಹಗರಣ ಆಗ್ಯಾದ, ಮತ್ತು ಅಂಕರ್ ಬೋರ್ವೆಲ್ದಾಗ ಹಗರಣ ಆಗ್ಯಾದ ಅಂತೇಳಿ ಎಲ್ಲ ಡೀಟೇಲ್ಸ್ ಕೊಟ್ಟೆ ಅವ್ರಿಗೆ DC ಅವರಿಗೆ. ಕೊಟ್ಟ ಮೇಲೆ ಏನಂತಾರೆ, ಸ್ವಲ್ಪ ದಿನ ಆದ್ಮೇಲೆ ನಮಗೆ ಲೆಟರ್ ಕಳಿಸ್ತಾರೆ, ನೀವು ಸೂಕ್ತವಾದ ದಾಖಲೆ ಕಳಿಸ್ರಿ ಅಂತ ಹೇಳ್ತಾರೆ. ಮತ್ತೇನು ಮಾಡಿದ್ವು, ಅದ್ರ ಬಗ್ಗೆ ಮತ್ತೆ ನಾವು AC ಅವ್ರಿಗೆ ಲೆಟರ್ ಬರೆದೆವು, AC ಅವ್ರಿಗೆ ಕಂಪ್ಲೇಂಟ್ ಕೊಟ್ಟೆವು. ಸರ್ ಈ ರೀತಿ ನಮಗೆ ಪುರಸಭೆನೇ ಬೇಕಾಗಿಲ್ಲ, ನೀವು ಯಾರು ಒಬ್ಬರು ಒಳ್ಳೆ ಅಧಿಕಾರಿ ಬೇಡ್ರಿ, ಸಾರ್ವಜನಿಕರ ಅವ್ಯವಹಾರ ಆಗತ್ತದ, ಸಾರ್ವಜನಿಕರ ಅನೇಕ ತೊಂದರೆ ಆಗ್ಯದ, ಮತ್ತು ಅನ್ಕರ್ ಅಕ್ರಮ ಕಸಾಯಿಖಾನೆಗಳು, ಮಾಂಸ ಮಾರಾಟಗಳು ಒಂದೇ ಕಡೆಗೆ, ತರಕಾರಿ ಮಾರುಕಟ್ಟೆಗಳು ಒಂದೇ ಕಡೆಗೆ, ಇದ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಳಿ ಅಂತೇಳಿ ಸರ್. ಯಾವುದೂ ಇಲ್ಲಿದವ್ರ ಅಧಿಕಾರಿಗಳು ಕೊಡಲಿಲ್ಲ. ನಾವು ನೇರವಾಗಿ DC ಅವರಿಗೆ ಒಂದು ಸಲ ಇದು ಪತ್ರಿಕಾಗೋಷ್ಠಿದಾಗ ಹೇಳಿದೆವು, ಮೇಡಮ್ ನೀವು ಈ ರೀತಿ ಅವ್ಯವಹಾರ ವಾಡಿದಾಗ ಇಷ್ಟು ರೀತಿ ಅವ್ಯವಹಾರ ಆಗುತ್ತೆ, ಮತ್ತು ನಿಮ್ಗೆ ಇದ್ರಾಗ ಏನು ಪಾಲ್ ಆದೇನಂತ DC ಅವ್ರಿಗೆ ಡೈರೆಕ್ಟ್ ನಾವು ಕೇಳಿದೆವು. ಕೇಳಿದಾಗ ಕೂಡ ರೆಸ್ಪಾನ್ಸ್ ಇಲ್ಲ, ನೀವು ಸೂಕ್ತವಾದ ದಾಖಲೆ ಕೊಡ್ರಿ ಅಂತ ಬರೋದು ಕಳಿಸ್ತಿದ್ರು.
ಅದಕ್ಕಾಗಿ ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದಾಗ ನಾವು ನೋಡಿದೆವು 2024-25 ಸಾಲಿನ ಅಡಿಟ್ ರಿಪೋರ್ಟ್ ಆಗಿದೆ. ಅಡಿಟ್ ರಿಪೋರ್ಟ್ದಾಗ ಎಷ್ಟು ಮಜಾ ಅದ ನೋಡ್ರಿ. ಇಲ್ಲಿ ಅಡ್ವಾನ್ಸ್ ಈಗ ನಾವು ಯಾರಿಗಾರ ಸಾಲ ಕೊಡ್ಬೇಕಾದ್ರೆ ಅದನ್ನ ನಾವು ರಿಕವರಿ ಮಾಡ್ತೀವಿ. ಯಾಕಂದ್ರೆ ಅದು ನಮ್ಮ ಮನೆ ದುಡ್ಡು ಇರ್ತದೆ, ರಿಕವರಿ ಮಾಡಬೇಕು. ಅದನ್ನ ನಮ್ಮ ಮುಂದಿನ ಜೀವನಕ್ಕೆ ಉಪಯೋಗಿಸ್ತೀವಿ. ಪುರಸಭೆ 2,51,00,000 ಸುಮಾರು. ಪುರಸಭೆಗೆ 2,51,00,000 ರೂಪಾಯಿ ಬರೋದದ, ಅದು ರಿಕವರಿನೇ ಮಾಡಿಲ್ಲ. ಬೈ ಚಾನ್ಸ್ ರಿಕವರಿ ಮಾಡ್ಯಾರ ಇಲ್ಲಿ ಲೆಕ್ಕ ತೋರಿಸ್ಲಿಕ್ಕಿಲ್ಲ. ಬಹುಶಃ ಎಲ್ಲ ಅಧಿಕಾರಿಗಳು ತಗೊಂಡಿರ್ಬೋದು, ಯಾವುದೋ ಲೆಕ್ಕ ಹಚ್ಚಿಸಿ ತಗೊಂಡಿರ್ಬೋದು. ಇಲ್ಲಿ ಅಡಿಟ್ ರಿಪೋರ್ಟ್ದಾಗ ಅದಕ್ಕೆ ಬ್ಯಾಲೆನ್ಸ್ ಅಂತ ಇಲ್ಲ. ಇದು ಖಾಲಿ 2024-25 ಇದು ಎಷ್ಟೆಷ್ಟು ಪೆಂಡಿಂಗ್ ಇಟ್ಟಾರ ಎಲ್ಲರೂ 2014-15 ಈ ರೀತಿ ಪೆಂಡಿಂಗ್ ಇಟ್ಕೊಳ್ತಾ ಹೋಗ್ಯಾರ. ಅವ್ರಿಗೆ ಏನು ಸರ್ಕಾರದ ದುಡ್ಡು ಅದ, ಯಾರೋ ತಗೊಂಡಾರ, ಯಾರೋ ಮಜಾ ಮಾಡ್ಲಿಕ್ಕೆ ಕುಂತಾರ, ಯಾರೋ ಗುತ್ತಿಗೆ ಆಧಾರದ ಮೇಲೆ ಪುರಸಭೆ ನಡೆಸಲಿಕ್ಕೆ ಕುಂತಾರೆ ಅನ್ನೋದು ಗೊತ್ತಾಗಲ್ಲ. ಪುರಸಭೆ ಅಧಿಕಾರಿಗಳು ಈ ರೀತಿ ಅವ್ಯವಹಾರದಾಗ ಮೈ ಗಾಳಿ ಉಂಟದವ್ರಿಗೆ. ಸಾರ್ವಜನಿಕರ ಹಣ ಲೂಟಿ ಆಗ್ಲಿಕ್ಕೆ ಕುಂತದ್ದು. ಯಾರು ಧ್ವನಿ ಎತ್ತಬೇಕಾದ್ರೆ ಏನಪ್ಪ ಸಚಿವರಾರ ಕರೆಕ್ಟ್ ಕೆಲಸ ಮಾಡ್ಕೊಂಡು ಹೋಗ್ತಾರ ಅಂತೇಳಿ ಎಲ್ಲ ಜನರಿಗೆ ತಿಳಿಯಾಗದ. ಜನರಿಗೆ ಮೋಸ ಮಾಡ್ಲಿಕ್ಕೆ ಕುಂತಾರೆ. ಬಾಡಿ ಪುರಸಭೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡ್ತಾರೆ. ಮತ್ತೆ ಅಂತಾರ ಈ ಟ್ಯಾಕ್ಸ್ ವಸೂಲಾಗಬೇಕು, ಟ್ಯಾಕ್ಸ್ ವಸೂಲಾಗಬೇಕು. ಟ್ಯಾಕ್ಸ್ ಕೂಡ ವಸೂಲಿ ಮಾಡಿಲ್ಲ ಅವರು. ಈಗೆಲ್ಲ ಎಲ್ಲರಿಗೂ ಫೆಸ್ಟಿವಲ್ ಅಡ್ವಾನ್ಸ್, ಗಾಡಿ ಅಡ್ವಾನ್ಸ್ ಯಾರ್ಯಾರಿಗೂ ಕೊಟ್ಟಾರ, ಯಾರ್ಯಾರೋ ಲೆಕ್ಕ ಹಚ್ಚಾರ. ಇವರೇ ರಿಕವರಿ ಆಗ್ಬೇಕಲ್ಲ. ಮತ್ತೆ ತೆರಿಗೆ ಹಣ ಕರೆಕ್ಟ್ ಮಾಡಿ ಏನ್ ಮಾಡ್ಲಿಕ್ಕೆ ಅಂತಾರ. ನಮಗೆ ಕೇಳಿದ್ರೆ ಏನಂತಾರೆ ಸರ್, ಇಲ್ಲ ಎಷ್ಟೋ ಕೋಟಿ ಬಂದಿತ್ತು. खबरों में अब तक के लिए बस इतना ही। फिर मिलते हैं एक ऐसे ही बड़ी खबर के साथ। तब तक के लिए नमस्कार और देखते रहिए वास्तव न्यूज़। अगर आपको वीडियो पसंद आई हो तो लाइक करें व शेयर करें। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या इंस्टा के माध्यम से देख रहे हैं तो हमारे पेज को फॉलो ज़रूर करें। धन्यवाद।